ತುಂಬಾ ಚೆನ್ನಾಗಿದೆ. ಜರ್ನಿ ಎಸ್ ತುಂಬಾ ಚರಣ್. ಚೆನ್ನಾಗಿದೆ. ಯಾ ಗುಡ್. ತುಂಬಾ ತುಂಬಾ ಚೆನ್ನಾಗಿದೆ. ನನಗೆ ಲೈಕ್ ಕಾಲೇಜು ಸ್ಕೂಲಲ್ಲಿ ಏನು ನಮಗೆ ಥಿಯರಿ ನಾಲೆಜ್ ಕೊಡ್ತಾರೋ ಅದೆಲ್ಲ ನಮಗೆ ಸರ್ಟಿಫಿಕೇಟ್ಗೋಸ್ಕರ ಅಷ್ಟೇ. ಬಟ್ ಏನೋ ಲೈಫ್ 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 ಸ್ಕಿಲ್ಸ್ಗೆ, ಲೈಫ್ ಟ್ರೈನಿಂಗ್ಗೆ ನಮಗೆ ಈ ಥರ ನಾಲೆಜ್ ಬೇಕಾಗುತ್ತೆ. ಜೊತೆಗೆ ಈಗಿನ ಎಜುಕೇಶನ್ ಸಿಸ್ಟಮ್ ಜಸ್ಟ್ ನಾವು ರಿಸಲ್ಟ್ ಓರಿಯೆಂಟೆಡ್ ಇರುತ್ತೆ, ಮಾರ್ಕ್ಸ್ ಕಾರ್ಡ್ ಮೂಲಕ. ಹ್ಮ್. ಬಟ್ ಲೈಫ್ ಈಗ ಮ್ಯಾಕ್ಸಿಮಮ್ ಎಲ್ಲರೂ ಮೋಟಿವೇಶನ್ ಕಳ್ಕೊಂತಾ ಇದ್ದಾರೆ. ಎಲ್ಲ ಪೀಪಲ್ಸ್, ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರೂ ಮುಂದೇನು ಅನ್ನೋದು ಮೋಟಿವೇಶನ್, ಪಾಸಿಟಿವ್ ಮೋಟಿವೇಶನ್ ಇಲ್ಲ. ಆದ್ರಿಂದ ಈ ತರ ಒಂದು ಕ್ಲಾಸ್ಗಳಿಗೆಲ್ಲ ಸೇರಿದ್ರೆ ನಮ್ಮ ಮೈಂಡ್, ನಮ್ಮ ಧ್ಯೇಯ ಎಲ್ಲವನ್ನು ಒಂದು ಉತ್ತಮ ರೀತಿಯಾದ ಮಾರ್ಗದರ್ಶಕರು ಇದ್ದಾಗ ಚೆನ್ನಾಗಿ ಮುಂದುವರಿಬಹುದು ಹಾಗೆ ಎಸ್. ಅನ್ಸುತ್ತೆ ಸರ್. ಗುಡ್ ಗುಡ್. ಸಂತೋಷ್ ಶೆಟ್ಟಿ. ಸರ್, ನನ್ಗೆ ಇವತ್ತು ಒಟ್ಟಾರೆ ಈ ತರಬೇತಿಯಲ್ಲಿ ಈ ಶತ್ರುಗಳಿಗೂ ನಾವು ಕೃತಜ್ಞರಾಗಿರ್ಬೇಕು ಅನ್ನುವಂಥದ್ದು ಬಹಳ ಇಷ್ಟ ಆಯ್ತು. ಅಂದ್ರೆ ನಮ್ಗೆ ಯಾವಾಗ ನಾವು ಒಂದು ಹೆಚ್ಚಿನ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಯಾರಾದ್ರೂ ನಮ್ಗೆ ಏನಾದ್ರೂ ಕೆಟ್ಟದ್ ಬೈದಾಗ ಅಥವಾ ತೊಂದರೆ ಕೊಟ್ಟಾಗ ನಾವು ಆ ವ್ಯಕ್ತಿಗಳ ಬಗ್ಗೆ ಮಾತಾಡುವಂತ ಒಂದು ಆ ಅದರಲ್ಲಿ ಇಳಿದು ಬಿಡ್ತೇವೆ. ಅದರಿಂದ ಅದ್ ಮಾಡದೆ ನಾವು ಅವರಿಂದ ನಾವು ಒಂದು ವ್ಯಕ್ತಿ ನಮ್ಗೆ ಮಾಡಿದಂತ ಕೆಟ್ಟ ಅನುಭವದಿಂದ ಪಾಠ ಕಲಿತು ಆ ಪಾಠದಿಂದ ನಾವು ನಮ್ಮನ್ನ ಯಾವ ಒಂದು ಆ, ಒಂದು ಉತ್ತಮ ಒಂದು ಇದಕ್ಕೆ ಆ, ಆ ಒಂದು ಆಲೋಚನೆಯತ್ತ ನಾವು ಸಾಗ್ಬೇಕು ಅನ್ನುವಂಥದ್ದು. ಅದು ಅವ್ರು ಮಾಡುವಂತ ಒಂದು ಕೆಟ್ಟ ಕೆಲಸದಿಂದಲೂ ನಾವು ಈ ರೀತಿಯ ಒಂದು ಉತ್ತಮ ನಡೆಗೆ ನಾವು ಸಾಗ್ಬೋದು ಅನ್ನುವಂಥದ್ದನ್ನ ನಾನು ಇವತ್ತು ಆ ಕಲ್ತ್ಕೊಂಡೆ. ಈಗ ನೋಡಿ, ಬಹಳಷ್ಟು ಖುಷಿ ನಿಮ್ಗೆ ಆಯ್ತು. ಹೊಗಳೋರ್ಗಿನ್ನ ತೆಗಳದವ್ರು, ಆ ಹಾ ಸರ್. ತೊಂದರೆ ಕೊಟ್ಟವ್ರನ್ನೇ ನಮ್ ಲೈಫಲ್ಲೂ ನೆನ್ಸ್ಕೊತಾ ಇರ್ತೀವಿ ಜಾಸ್ತಿ. ಅದು ತುಂಬಾ ಅಂದ್ರೆ ನಮ್ಮ ಯಶಸ್ಸನ್ನಿಗೆ ಅದು ತುಂಬಾ ಬೇಗ ಕೊಡ್ತದೆ ಅನ್ನುವಂಥದ್ದು ಅದು ಖಂಡಿತ. ಗುಡ್ ಗುಡ್. ಎಸ್, ಸಂತೋಷ ಆಯ್ತು. ಮಾಲತಿ ಮೇಡಮ್, ಖಂಡಿತ. ಒಟ್ಟಾರೆ ಕೃತಜ್ಞತೆ ಬಗ್ಗೆ ಏನ್ ಅನ್ನಿಸ್ತು? ಕೃತಜ್ಞತೆ ನಾವು ತೋರಿಸ್ಬೇಕು, ಮತ್ತೆ ಕೃತಜ್ಞತೆಯಿಂದ ತೋರಿಸೋದ್ರಿಂದ ನಮ್ಗೆ ಎಷ್ಟು ಆತ್ಮತೃಪ್ತಿ ಆಗುತ್ತೆ ಅನ್ನೋಂಥದ್ದು. ಮತ್ತೆ ಕೃತಜ್ಞತೆ ಕಾರ್ಯಕ್ರಮ ತಾವು ನಡೆಸ್ಕೊಳ್ಳುವಂತ ಕಾರ್ಯಕ್ರಮ ಹ್ಮ್. ಇನ್ಯಾರು ಆ ರೀತಿಯಲ್ಲಿ ರೂಪಿಸಿಲ್ಲ ಇದುವರೆಗೂನು ಅನ್ಸುತ್ತೆ ಸರ್. ಹ್ಮ್. ಅಷ್ಟು ಅಚ್ಚುಕಟ್ಟಾಗಿ ಆ ಒಂದು ಕೃತಜ್ಞತೆ ಕಾರ್ಯಕ್ರಮ ರೂಪಿಸಿರೋದು, ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇರೋದು ಒಂದು ಅರ್ಥ ಗರ್ಭಿತವಾಗಿದೆ. ಒಟ್ಟಾರೆ ಇವತ್ತು ಪ್ರೋಗ್ರಾಮ್ ಅಲ್ಲಿ 3 ವಿಷಯಗಳನ್ನ ಕೊಟ್ಟಿದ್ರಿ. 3 ವಿಷಯಗಳು ತುಂಬಾ ಚೆನ್ನಾಗಿತ್ತು. ನಮ್ಮ ಒಂದು ಮಾತುಗಾರಿಕೆಯನ್ನ ಕಲ್ತ್ಕೊಳ್ಳೋಕೆ, ಮತ್ತೆ ನಾವು ಉತ್ತಮ ಮಾತುಗಾರರು ಅಥವಾ ವಾಗ್ಮಿಗಳಾಗೋದಕ್ಕೆ ಬೇಕಾಗಿರುವಂತ ಅಂಶಗಳೇ ಆಗಿದೆ. ಹ್ಮ್. ವ್ಯಕ್ತಿ ಪರಿಚಯ ಹೇಗಿರಬೇಕು ಅನ್ನುವಂತ ಟಾಪಿಕ್ ಅಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನ ಪರಿಚಯಿಸ್ಬೇಕಾದ್ರೆ ಏನೆಲ್ಲಾ ಅಂಶಗಳನ್ನ ಗಮನಿಸ್ಬೇಕು, ಯಾವ ರೀತಿಯಲ್ಲಿ ನಾವು ಪರಿಚಯ ಮಾಡ್ಕೊಡ್ಬೇಕು ಅನ್ನೋಂಥದ್ದು ಗೊತ್ತಾಯ್ತು. ಆಮೇಲೆ ಭಾಷಣದ ಆರಂಭ ಹಾಗೂ ಅಂತ್ಯ ಹೇಗಿರಬೇಕು ಅಂತ, ಒಬ್ಬ ಉತ್ತಮ ಭಾಷಣಕಾರನಾಗ್ಬೇಕಂದ್ರೆ ಉತ್ತಮ ಮಾತುಗಾರಿಕೆಯನ್ನ ಕಲ್ತಿದ್ದವ್ರು ಮಾತ್ರ ಉತ್ತಮ ಭಾಷಣವನ್ನ ಮಾಡಕ್ ಸಾಧ್ಯ ಆಗತ್ತೆ. ಅದನ್ನ ಹೇಗೆ ಪ್ರಾರಂಭಿಸ್ಬೇಕು ಮತ್ತೆ ಹೇಗೆ ಅಂತ್ಯಗೊಳಿಸ್ಬೇಕು, ಇಡೀ ಭಾಷಣ ಒಂದು ಪ್ರಕ್ರಿಯೆ ಆ ಕೇಳುಗನನ್ನ ಯಾವ ರೀತಿಯಲ್ಲಿ ಹಿಡಿದಿಟ್ಕೊಬೇಕು, ಅವ್ರಿಗೆ ಉತ್ತಮ ಅಂಶಗಳನ್ನ ರವಾನೆ ಯಾವ ರೀತಿ ಮಾಡ್ಬೇಕು ಅನ್ನೋ ವಿಚಾರಗಳನ್ನ ಗಮನಿಸ್ಕೊಳ್ಳೋಕೆ ಅದ್ರ ಬಗ್ಗೆ ಮಾತಾಡಕ್ ಅವಕಾಶ ಕಲ್ಪಿಸ್ಕೊಟ್ರಿ. ಮತ್ತೆ ಕಾರ್ಯಕ್ರಮದ ನಿರೂಪಣೆ ಹೇಗಿರ್ಬೇಕು, ಒಬ್ಬ ನಿರೂಪಣಾಕಾರ ಕಾರ್ಯಕ್ರಮವನ್ನ ಹೇಗೆ ನಿರೂಪಿಸ್ಬೇಕು, ಆ ಕಾರ್ಯಕ್ರಮದ ಹಿನ್ನೆಲೆ ತಿಳಿದುಕೊಂಡು ಅದರ ಘನತೆಯನ್ನ ತಿಳಿದುಕೊಂತ ಆ ಕಾರ್ಯಕ್ರಮದ ಒಂದು ಆಕರ್ಷಣೆಯನ್ನ ಹೆಚ್ಚು ಮಾಡುವಂತ ಒಬ್ಬ ವ್ಯಕ್ತಿ ನಾವಾಗ್ಬೇಕಂದ್ರೆ ನಾವೇನೆಲ್ಲ ರೂಢಿಸ್ಕೋಬಹುದು, ಏನೆಲ್ಲ ರೂಢಿಸ್ಕೊಂಡ್ರೆ ಆ ರೀತಿಯ ಒಂದು ಉತ್ತಮ ನಿರೂಪಕರಾಗ್ಬೋದು ಅನ್ನೋ ವಿಚಾರಗಳನ್ನ ತಿಳ್ಕೊಳಕ್ ಅನುಕೂಲ ಆಯ್ತು ಸರ್. ಈ ತರ ನಮ್ಗೆ ಈ 3 ಅಂಶಗಳು ಚೆನ್ನಾಗಿತ್ತು. ಮತ್ತೆ ಕೃತಜ್ಞತೆ ಏಕೆ ಸಲ್ಲಿಸ್ಬೇಕು, ಯಾವ ರೀತಿ ಅನ್ನುವಂತ ಅಂಶದ ಬಗ್ಗೆ ಬಹಳಷ್ಟು ವಿಚಾರನ ತಿಳಿಸ್ಕೊಟ್ರಿ. ತಿಳಿಯಿತು ಎಲ್ಲರೂ ತುಂಬಾ ಚೆನ್ನಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಥ್ಯಾಂಕ್ ಯು ಸರ್. ಓಕೆ. ಎಸ್, ನಮ್ಮ ಕಲಾವಿದರು ರವಿನಾಥ್ ಪಟ್ಟಣ ಶೆಟ್ಟಿ. ಎಸ್ ನಮಸ್ಕಾರ. ರವಿನಾಥ್. ಈ ಕೃತಜ್ಞತೆ ಕಾರ್ಯಕ್ರಮಕ್ಕೂ ಮತ್ತೆ ಇವತ್ತು ಇರೋ ಸಬ್ಜೆಕ್ಟ್ ಏನಿದೆ, ನಿರೂಪಿಸಿ ನಿರೂಪಣೆ ಹೆಂಗೆ, ನಿರೂಪಣೆಯನ್ನು ಮಾಡ್ಬೇಕಾದ್ರೆ ಮೊದಲನೇದಾಗಿ ನಮಗೆ ಬರವಣಿಗೆ ಬೇಕೇ ಬೇಕು. ಯಾಕೆಂದ್ರೆ ಬರವಣಿಗೆ ಕರೆಕ್ಟ್ ನಾವು ರೈಟಿಂಗ್ ನಲ್ಲಿ ಬರೆಯಕ್ಕಾಗದಿರೋದು, ಮಾತು ಬೇರೆ, ಮಾತಿನಲ್ಲಿ ನಾವು
ಹೆಂಗ್ ಬೇಕಾದ್ರೂ ನಮ್ಮ ಆಡು ಭಾಷೆಯಲ್ಲಿ ಬಂದ್ಬಿಡುತ್ತೆ ಅದು. ಆದ್ರೆ ಬರವಣಿಗೆ ಮಾಡ್ಕೊಂಡಾಗ ಮಾತ್ರ ನಮಗೆ ಬರವಣಿಗೆ ಎಲ್ಲ ಒಂದು ಪ್ರಿಪ್ರೇಷನ್ ಆಗುತ್ತೆ. ಯಾವುದೇ ಒಂದು ನಿರೂಪಣೆ ಮಾಡ್ಬೇಕು ಅಥವಾ ಇನ್ನೇನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೂ ಕೂಡ ಬರವಣಿಗೆ ಬಹಳ ಮುಖ್ಯ. ಸರ್ ಇವಾಗ ಬರವಣಿಗೆಗೂ ಇಳಿದ್ಬಿಟ್ಟು ಇದಕ್ಕೂ ಇಳಿದ್ಬಿಟ್ಟು ಎಲ್ಲ ತುಂಬಾ ಎರಡೂ ತುಂಬಾ ಇದಾಗಿ ನಿಮಗೆ ಒಂದು ಪ್ಯಾಕೇಜ್ ಕೊಟ್ಬಿಟ್ಟಿದೆ ಇಡೀ ಮೈಂಡ್ಗೆ. ಹಂಗಾಗಿ ನೀವ್ ಎಲ್ ಬೇಕಾದ್ರೂ ಟರ್ನ್ ಮಾಡ್ತೀರಾ, ಹೆಂಗ್ ಬೇಕಾದ್ರೂ ಟರ್ನ್ ಮಾಡ್ತೀರಾ. ಆ ಟರ್ನಿಂಗ್ ನಾವು ನಮಗೆ ಸಿಕ್ಕಲ್ಲ. ಅದನ್ನೆಲ್ಲ ಕಲಿಬೇಕಾಗುತ್ತೆ. ಯಾಕೆಂದ್ರೆ ನಿರೂಪಣೆ ಮಾಡುವಾಗ ಎಷ್ಟೋ ಅಡೆತಡೆಗಳು ಬರ್ತವೆ. ಅದನ್ನ ಎಲ್ಲಿ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಆದ್ರೆ ಅಥವಾ ಇನ್ನೇನೋ ಗಲಾಟೆ ಆದ್ರೆ ಅದನ್ನ ಎಲ್ಲಿ ಟರ್ನ್ ಮಾಡ್ಬೇಕು ಅಂತ ಧೈರ್ಯ ಇರ್ಬೇಕು ನಿರೂಪಣೆ ಮಾಡುವಾಗ. ಅಷ್ಟಕ್ಕೆ ನಾವು ಪ್ರಿಪೇರ್ ಆಗಿರ್ಬೇಕು, ಲಿಟರಲಿ ಮತ್ತೆ ಮೆಂಟಲಿ, ಫಿಸಿಕಲಿ ಕೂಡ ಸಮರ್ಥ ಆಗಿರ್ಬೇಕಾಗುತ್ತೆ. ಹಾಗಾಗಿ ಅದೆಲ್ಲಾನು ಇದ್ರೆ ಆರೋಗ್ಯನೂ ಇದ್ರೆ ಮಾತ್ರ ಸಾಧ್ಯ. ಏನೂ ಇಲ್ಲ ಅಂತ ಬರೀ ಧೈರ್ಯ ಇದೆ, ಬಂಡ ಧೈರ್ಯ ಇದೆ ಅಂತ ಹೋಗಿ ನಿಂತ್ಕೊಂಡ್ರೆ ಆಗೋದಿಲ್ಲ ಅದು. ನಿರೂಪಣೆ ಅಂತ ಹೇಳ್ತಾರೆ. ಕೆಲವರು ಲಿಸ್ಟ್ ಬರ್ದಿಟ್ಕೊಂಡು ಓದ್ಕೊಂಡು ಮಾಡ್ತಾರಲ್ಲ, ಅದು ಒಂದು ಸ್ಕೂಲ್ಗಳಲ್ಲಿ ನಾವು ಟ್ರೈಲ್ ಮಾಡ್ತಾ ಇರ್ತೀವಿ. ಹಾಗೆ ನಿರೂಪಣೆ ಅನ್ನೋದನ್ನ ನಾವು ಬರವಣಿಗೆ ಬೇಕೇ ಬೇಕು. ನಾವು ನಮ್ಮಲ್ಲೇ ಎಷ್ಟೋ ಸಾಹಿತಿಗಳು ನೋಡ್ತೀವಿ, ಇಷ್ಟು ವರ್ಷದಿಂದ ನೋಡಿದ್ದೀನಿ. ಕೆಲವರಿಗೆ ಬರೆಯಕ್ ಬರುತ್ತೆ, ಮಾತಾಡಕ್ ಬರಲ್ಲ. ಅವ್ರು ಮಾತಾಡಕ್ ಬರುತ್ತೆ, ಕೆಲವ್ರು ಬರೆಯಕ್ ಬರಲ್ಲ. ಇಷ್ಟು ಹಳೆಯ ಸಾಹಿತಿಗಳನ್ನ ನೋಡಿದ್ದೀನಿ ನಾನು. ಎಷ್ಟೋ ಜನ ಬರ್ದಿದ್ದು ಅವರೇ ಓದಕ್ ಬರಲ್ಲ, ಇನ್ನೊಬ್ಬರ ಎಡಿಟರ್ ಓದಿರ್ತಾನೆ ಅದನ್ನ. ಜನ ಬರವಣಿಗೆ ನೋಡಿದ್ದೀವಿ. ನಾನು ಈ ಕನ್ನಡ MA ಮಾಡಕ್ ಹೋದಾಗ್ಲೂ ಅಷ್ಟೇನೆ, ಫುಲ್ ಅದೇ 3 hour 40-50 ಪೇಜ್ ಬರಿಬೇಕಾಗಿತ್ತು. ಅದೇ 3 hour ಇಲ್ಲಿ ನಾವು ಇದ್ರಲ್ಲಿ SSLC ಬರೀರ್ತೀವಿ. ಅಲ್ಲಿ MA ಬರೆಯಕ್ ಹೋದ್ರೆ ಕೈಯೆಲ್ಲ ನಾವು ನೋವುಗಳು ಹಚ್ಕೊಂಡು ಬರೀತಾ ಇದ್ವಿ. ಅಷ್ಟು ಸ್ಪೀಡ್ ಹೋಗುತ್ತೆ. ಅವಾಗ ಬರವಣಿಗೆ ಆಟೋಮೆಟಿಕ್ ಆಗಿ ಹೋಗುತ್ತೆ. ಹೋಗ ಮಾತುಗಾರಿಕೆ ಬರವಣಿಗೆನೂ ಕಂಟ್ರೋಲ್ ಮಾಡ್ಬೋದು, ಇದನ್ನು ಕಂಟ್ರೋಲ್ ಮಾಡ್ಬೋದು ಅಂತ ನನ್ನೊಂದು ಅನುಭವ. ಅದು ನಿಮಗೆ ಚೆನ್ನಾಗಿ ಅನುಭವ ಆಗಿದೆ ನಿಮಗೆ. ಯಾಕೆಂದ್ರೆ ನಮಗೆ ಬರೆಯಕ್ ಹೋದ್ರೆ ಬರಲ್ಲ ಒಂದೊಂದ್ಸರಿ. ಇಲ್ಲ, ಆಕ್ಚುಲಿ ಪ್ರಯತ್ನ ಪೂರ್ವಕವಾಗೇನೆ ಇನ್ಫ್ಯಾಕ್ಟ್ ಹೇಳ್ಕೊಂಡಿದ್ದೀನಿ ನಾನು ಒಂದೆರಡು ಕಡೆ. ಟಿವಿನಲ್ಲಿ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಏನಂದ್ರು ಅಂದ್ರೆ, ಸಾಮಾನ್ಯವಾಗಿ ಮಾತುಗಾರರು ಬರಹಗಾರರು ಆಗುವುದಿಲ್ಲ ಅಂತ ಹೇಳಿದ್ರು. ಸೊ ನನಗದು ನನಗೆ ಅವ್ರು ಹೇಳ್ತಾ ಇದ್ದಾರೆ ಅನ್ನಿಸ್ಬಿಡ್ತು ನನಗೆ. ಯಾಕೆ ಬರಿಬಾರ್ದು ಅಂತ ಬರೆಯಕ್ ಹೊರಟೆ. 16 ಪುಸ್ತಕ ಆಯ್ತು ಈಗ. ಅದೇ ಪಾಯಿಂಟ್ ನಾನು ಹೇಳಿದ್ದು ಈಗ. ಅದಕ್ಕೆ ಹೇಳ್ಬಿಟ್ಟೆ ಗೊತ್ತಾಗ್ಲಿ ಅಂತ. ಈಗ ನಮ್ ಜೊತೆ ಸಂತೋಷ್ ಶೆಟ್ಟಿ ಒಂದು ಮೆಸೇಜ್ ಹಾಕ್ಯಾರೆ, ನಿಮ್ಮ ಹೃದಯದ ಮಾತುಗಳು ನಮ್ಮೆಲ್ಲರಿಗೂ ಮುದ ನೀಡಿದೆ, ಹೊಸ ಚೈತನ್ಯ ಮೂಡುತ್ತಿದೆ ಅಂತ. ನನ್ನ ಉದ್ದೇಶ ಕೂಡ ಅದೇನೆ. ಅದಕ್ಕೆ ಓಪನ್ ಆಗಿ ಮಾತಾಡಿದ್ದು, ಹೃದಯ ಬಿಚ್ಚಿ ಮಾತನಾಡಿಬಿಟ್ಟೆ. ಸೊ ನೆಕ್ಸ್ಟ್ ವೀಕ್ ಅಂತೂ ಸೆಪ್ಟೆಂಬರ್ 18 ಗುರುವಾರ ರಾತ್ರಿ 8 ಗಂಟೆ ಯೂಟ್ಯೂಬ್ ಲೈವ್ನಲ್ಲಿ ನನ್ನ ಬದುಕು, ಬರಹ, ಮಾರ್ಗದರ್ಶನ, ತರಬೇತಿ, ಜೀವನ ಕೌಶಲ್ಯಗಳು, ಸಂವಹನ ಕೌಶಲ್ಯಗಳು, ಯಾವುದ್ರ ಬಗ್ಗೆ ಏನಾದರೂ ಪ್ರಶ್ನೆ ಕೇಳಕ್ಕೆ ಎಲ್ಲ ವೀಕ್ಷಕರಿಗೆ ಅವಕಾಶ ಕೊಟ್ಟಿದ್ದೇನೆ. ಯೂಟ್ಯೂಬ್ ಲೈವ್ನಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಅದು ಸುಲಭ ಆಗ್ತದೆ, ನಿಮಗೆ ನೋಟಿಫಿಕೇಶನ್ ಬರ್ತದೆ. ಬೆಲ್ ಐಕಾನ್ ಎಲ್ಲ ಆಲ್ ಅಂತ ಪ್ರೆಸ್ ಮಾಡಿದರೆ. ಎಸ್ ಮಂಜುಳಾ ಮೇಡಮ್. ಸರ್ ನಮಸ್ಕಾರ. ಪಬ್ಲಿಕ್ ಸ್ಪೀಕಿಂಗ್ ಗೆ ಸಂಬಂಧಪಟ್ಟಂತ 4 ವಿಷಯಗಳು ನಮಗೆ ಕೊಟ್ಟು ಇವತ್ತು ನಮ್ಮೆಲ್ಲರಿಂದಾನು ನಮಗೆ ತಿಳಿದ ಮಟ್ಟಿಗೆ ನಾವು ಹೇಳಿದ್ವಿ ಮತ್ತು ನಿಮ್ಮ ಮಾರ್ಗದರ್ಶನ ತಗೊಂಡು ನಾವು ಬದಲಾಗೋದು ಹೆಂಗೆ ಅಂತ ಕಲ್ತ್ಕೊಂಡಿವಿ ಸರ್. ಅದಕ್ಕಾಗಿ ನಿಮಗೆ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳು. ಇನ್ನೊಂದು ನೀವು ಹೇಳಿದ್ರಿ ಸರ್, ನಿಮ್ ಲೈಫ್ ಅಲ್ಲಿ ಯಾರು ಬದಲಾವಣೆ ತಂದ್ರೋ ಅವ್ರಿಗೆ ಕೃತಜ್ಞತೆ ಹೇಳ್ರಿ ಅಂತ. ನಾನು ರಿಟೈರ್ಡ್ ಆದ್ಮೇಲೆ ತುಂಬಾ ಒಂಥರ ಮೋಟಿವೇಶನ್ ಕಳ್ಕೊಂಡ್ಬಿಟ್ಟಿದ್ದೆ ಸರ್. ಲೈಫಿಗೆ ಏನೋ ಅರ್ಥನೇ ಇಲ್ಲ ಅನ್ಸಿತ್ತು. ಆ ಟೈಮಲ್ಲಿ ನಾನು ಸುಮ್ನೆ ಯೂಟ್ಯೂಬ್ ನೋಡ್ತಾ ಹೋಗ್ತಾ ಇದ್ದೆ. ಅಲ್ಲಿ ಒಬ್ರು ಶ್ರೀದೇವಿ ಹೂಗಾರ್ ಅಂತ ಒಬ್ರು ಮಾಸ್ಟರ್ ಕೋಚ್ ಪರಿಚಯ ಸರ್ ನನಗೆ. ಅವ್ರನ್ನ ಫೋನ್ ಮೂಲಕ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಹೇಳ್ಕೊಂಡೆ, ಮೇಡಮ್ ನಾನು ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನಂಗೆ ಹೆಲ್ತ್ ಸ್ವಲ್ಪ ಸಮಸ್ಯೆ ಆಗ್ತಿದೆ, ರಿಟೈರ್ಡ್ ಆಗೋಗಿದೆ, ಈಗ ನನಗೆ ಏನು ಮೋಟಿವೇಶನ್ ಇಲ್ಲ ಅಂತ ಹೇಳ್ತೀನಿ. ಅವರೊಂದು ತಮ್ಮ ತರನೇ 3 days ಆಫ್ಲೈನ್ ಕೋರ್ಸ್ ಮಾಡಿದ್ರು ಸರ್. ಅವಾಗ ನನ್ನನ್ನು ಅಲ್ಲಿ ಕರ್ಸ್ಕೊಂಡ್ರು, ನೀವು ಬನ್ನಿ ಅಂತೇಳಿ. ನಾನು ಅಲ್ಲಿ ಫಸ್ಟ್ ಡೇ 2 ದಿನ ನೋಡಿದಾಗ ಇದು ನನಗೆ ಸಂಬಂಧನೇ ಇಲ್ಲ, ನಾನ್ ಡಿಪ್ರೆಷನ್ ಪೇಷಂಟು, ನನಗೆ ಇದು ಉಪಯೋಗ ಇಲ್ಲ ಅಂತ ಅನ್ನಿಸ್ತು ಸರ್. ಆದ್ರೆ 3ನೇ ದಿನ ಅವರು ನಮ್ಮನ್ನ ಮೆಡಿಟೇಷನ್ ಆಮೇಲೆ ಕೆಲವು ಆಕ್ಟಿವಿಟೀಸ್ ಮಾಡಿಸ್ಲಿಕ್ಕೆ ಶುರು ಮಾಡಿದ್ರು. ಅದಾದ್ಮೇಲೆ ಪರವಾಗಿಲ್ಲ ಅಂತ ಅನ್ನಿಸ್ತು ಸರ್. ನಾನು ಅಲ್ಲಿಂದ ವಾಪಸ್ ಬರೋ ಹೊತ್ತಿಗೆ ನನ್ನಲ್ಲಿ ಏನೋ ಒಂದು ಪಾಸಿಟಿವ್ ಫೀಲಿಂಗು.
ಆ ಡಿಪ್ರೆಷನ್ ನನ್ನಿಂದ ಹೋಗೇ ಬಿಟ್ಟಿತ್ತು ಸರ್. ವೆರಿ ಆಮೇಲೆ ನಾನು ಬಂದು ಇವನ್ 5 days ಅಲ್ಲೇ ನಾನು ಇಲ್ಲಿ ನಮ್ಮ ಮನೆ ಹತ್ರ ಒಂದು ಶಾಲೆ ಇದೆ, ಆ ಶಾಲೆಗೆ ಹೋಗಿ ಒಬ್ಬ ಬಡ ವಿದ್ಯಾರ್ಥಿನ ಅಡಾಪ್ಟ್ ಮಾಡ್ಕೊಂಡೆ ಸರ್, ಎಜುಕೇಶನ್ ಪರ್ಪಸ್ಸಿಗೆ ವೆರಿ ಗುಡ್, ವೆರಿ ಗುಡ್. ಅಡಾಪ್ಟ್. ಹ್ಮ್. ಅವನೀಗ 2nd PU ಓದ್ತಾ ಇದ್ದಾನೆ. Okay. ಅವನು ಎಲ್ಲಿವರೆಗೂ ಕೋರ್ಸ್ ಕಂಪ್ಲೀಟ್ ಮಾಡ್ತಾನೆ ಅಲ್ಲಿವರೆಗೂ ಓದಿಸೋ ಜವಾಬ್ದಾರಿ ತಗೊಂಡಿದ್ದೀನಿ. ಮೊದಲನೇ ಹೆಜ್ಜೆ ಸರ್. ಗುಡ್ ಗುಡ್ ಗುಡ್, ಗ್ರೇಟ್. ನನಗೆ ನಾನು ಪಾಸಿಟಿವ್ ಆಗಿ ಬದಲಾಗಿದ್ದಕ್ಕೆ ಮೊದಲನೇ ಹೆಜ್ಜೆ ಸರ್ ಇದು. ಅದಾದ್ಮೇಲೆ ಈಗ ನಾನು ಈಗ್ಲೂ ಮೇಡಮ್ ಜೊತೆ ಕೋಚ್ ನಾನು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀನಿ. ಅವ್ರು ಡೈಲಿ ನಮಗೆ ಕ್ಲಾಸ್ ಇರುತ್ತೆ ಸರ್. ಅದಾದ್ಮೇಲೆ ನಮ್ಮ ಕ್ಲಾಸ್ಗೆ ಯಾವ ಹಂತದಲ್ಲಿ ಬಂದ್ರಿ? ಹಾ ಸರ್, ಅದು ನಿಮ್ ಕ್ಲಾಸಿಗೆ ನನಗೇನು ಅಂದ್ರೆ ನನಗೆ ಮಾತಿನ ಸಮಸ್ಯೆ ಇದೆ. ನಾನು ಮೊದ್ಲಿಂದ ಅದೇ ಹೇಳಿದ್ದೀನಿ. ಸ್ವಲ್ಪ ಮಾತಾಡೋದು ವಾಯ್ಸು ಸರಿ ಇಲ್ಲ, ಮತ್ ಜೊತೆಗೆ ಹೇಗ್ ಮಾತಾಡ್ಬೇಕು ಅಂತಾನು ಗೊತ್ತಾಗಲ್ಲ ಸರ್. ವಿಷಯ ಇದೆ, ಅದನ್ನ ನನಗೆ ಸೆಟ್ರೇಟ್ ಮಾಡ್ಕೊಂಡು ಹೇಳಕ್ ಗೊತ್ತು. ಆವಾಗ ನಾನು ನಿಮ್ದು ಇದನ್ನ ಒಂದ್ಸರಿ ಸರ್ಚ್ ಮಾಡ್ತಾ ಇದ್ದೆ, ನಿಮ್ದು ಒಂದು ವಿಡಿಯೋ ಸಿಕ್ತು ಸರ್. ಅದ್ ನೋಡಿದಾದ್ಮೇಲೆ ನಾನು ತಕ್ಷಣ ಜಾಯ್ನ್ ಆದ್ಮೇಲೆ ನಾನು ಫಸ್ಟ್ ಒಂದು 3-4 ಕ್ಲಾಸಿಗೆ ಅಟೆಂಡ್ ಆದೆ ಸರ್. ಆಮೇಲೆ ಅಮ್ಮನ್ಗೆ ಹುಷಾರಿಲ್ಲ, ಅವ್ರನ್ನ ನೋಡ್ಕೊಳಕ್ಕೆ ಒಂದು 4 months ನನ್ ಮತ್ತೆ ಗ್ಯಾಪ್ ಆಗೋಯ್ತು. ಈಗ ನನಗೆ ಮೊದಲನೇ ಗುರು ಶ್ರೀದೇವಿ ಮೇಡಮ್ ಅವರು, 2ನೇ ಗುರು ರೇಖಿ ಮಾಸ್ಟರ್ಗಳಿದ್ದಾರೆ ಸರ್ 4 ಜನ. ಅದ್ರಲ್ಲಿ ಒಬ್ರು ಅಶ್ವಿನಿ ಮೇಡಮ್ ಅಂತ ಒಬ್ರು, 3ನೇ ಗುರು ನೀವು ಸರ್. ನನ್ನ ಲೈಫಲ್ಲಿ ಬದಲಾವಣೆ ತಂದ 3 ಜನನ ನಾನು ಬದುಕಿರೋ ತನಕ ಯಾವತ್ತೂ ನೆನ್ಸ್ಕೊತೀನಿ ಸರ್. ಇನ್ನೂ ಬೆಳಿಬೇಕು ಅಂತ ಆಸೆ ಇದೆ, ಇನ್ನೂ ಬದಲಾಗಬೇಕು ಇಲ್ಲ, ಅಂತ ಆಸೆ ಇದೆ. ಬೆಳಿತೀರಿ. ಈವನ್ ಟೆಕ್ನಿಕಲ್ ಇಶ್ಯೂಸ್ ಇತ್ತು, 1-2 ದಿನ ಮೈಕ್ದೇ ಸಮಸ್ಯೆ ಕೊಡ್ತು ನಿಮ್ಗೆ, ಮಾತಾಡ್ಸಕ್ಕೆ ಹೋಗದಿದ್ರು ಅಂದ್ರೆ ಆಗ್ಲಿಲ್ಲ. ಬಟ್ ಈಗ ಸರಿಯಾಗಿ ಕಲ್ತ್ಕೊಂಡಿದ್ದೀರಿ, ಟೆಕ್ನಿಕಲ್ ಆಗಿ ಝೂಮ್ ಆಪರೇಟ್ ಮಾಡೋದು ಕಲ್ತ್ಕೊಂಡಿದ್ದೀರಿ. ನನಗೆ ತುಂಬಾ ಖುಷಿ ಇದೆ. ಗುಡ್, ಐ ಆಮ್ ರಿಯಲಿ ವೆರಿ ಹ್ಯಾಪಿ ಮೇಡಮ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ನಮ್ಮ ಹತ್ರ ಇನ್ನೊಂದೇನು ಅಂದ್ರೆ, ಸುಮಾರು ಜನ ಈಗ ಬೀಜ ಹಾಕ್ಬಿಟ್ರೆ ಈಗಲೇ ಹಣ್ಣು ಕಿತ್ಕೋಬೇಕು, ಹೂ ಬಿಡಿಸ್ಕೋಬೇಕು ಅಂತ ನೋಡ್ತಾರೆ. ಕಾಯ್ಬೇಕು, ಸ್ವಲ್ಪ ಕಾಯ್ಬೇಕು, ಪೇಷನ್ಸ್ ಬೇಕು. ಖಂಡಿತ ನಾನು ಗ್ಯಾರಂಟಿ ಕೊಡ್ತೀನಿ. ನಮ್ಮ ಹತ್ರ ಯಾರು ಬಂದ್ರು, ಈಗ ನಾವು ಇನ್ನೊಂದೇನು ಮಾಡಿದೀವಿ ಅಂದ್ರೆ, 1 ವರ್ಷದವರೆಗೂ ಕೋರ್ಸಲ್ಲಿ ಭಾಗವಹಿಸೋದ್ರ ಜೊತೆಗೆ ಲೈಫ್ ಟೈಮ್ ನಮ್ಮ ಜೊತೆ ಸಂಪರ್ಕದಲ್ಲಿರಿ ಅಂತ ಎಲ್ಲರಿಗೂ ಕೋರ್ತಾ ಇದ್ದೀನಿ. ಖಂಡಿತ ಸರ್, ಖಂಡಿತ ಸರ್. ಗುಡ್. ಸೊ ಅದಕ್ಕೆ ಈ ಕಮ್ಯುನಿಟಿಯಿಂದ ಬಿಟ್ಟು ಈಗ ಕೃತಜ್ಞತೆ ಕಾರ್ಯಕ್ರಮ ಈ ಥರ ಮಾಡೋದು, ವರ್ಷಕ್ಕೊಂದ್ಸರಿ ನಾವು ಸೆಲೆಬ್ರೇಟ್ ಮಾಡೋಣ ಅಂತ, ಆಚರಿಸ್ಕೊಳ್ಳೋಣ ಅಂತ. ಸೊ ಆಚರಣೆಯಲ್ಲಿ ಎಲ್ಲರೂ ಭಾಗಿಯಾಗಿ ಅಂತ ಕೋರ್ತೇನೆ. ಓಕೆ, ಆಮೇಲೆ ಇನ್ನೊಂದು ವಿಷಯ ಸರ್, ಹೇಳಿ. ನಾನೀಗ ಹೈಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಆ ಮಾಸ್ಟರ್ ಮೈಂಡ್ ಕೋಚಿಗೆ ಇದಕ್ಕೆ ಸಬ್ಜೆಕ್ಟ್ ಸಂಬಂಧಪಟ್ಟಿದ್ದು ಮಕ್ಕಳಿಗೆ ಅನುಗುಣವಾಗಿ ನನ್ನ ವಿಷಯಗಳನ್ನ ಬದಲು ಮಾಡ್ಕೊಂಡು ನಾ ಕಲ್ತಿರೋ ವಿಷಯನ ಮಕ್ಕಳಿಗೆ ಅನ್ವಯಿಸಿ ಪಾಠ ಮಾಡ್ತಾ ಇದ್ದೀನಿ ಸರ್. ವೆರಿ ಗುಡ್, ವೆರಿ ಗುಡ್, ಗುಡ್ ಗುಡ್. ಸಾಟರ್ಡೆ ಹೋಗ್ತೀನಿ ಸರ್. ಆ ಮಕ್ಕಳ ಜೊತೆಗೆ ಅದು ನಮ್ಮ ವಿಷಯ ಹಂಚ್ಕೊಳ್ಳಿಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್. ನೀವ್ ಇನ್ನೂ ಎಂಜಾಯ್ ಮಾಡ್ತೀರಾ, ಇನ್ನೊಂಚೂರು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ, ಏಯ್ ನಮ್ ಟೀಚರ್ಗಿನ ಈ ಟೀಚರ್ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ ಅಂತ. ಮಾರ್ಗದರ್ಶನ ಬೇಕು ಸರ್ ನನಗೆ, ಅದಕ್ಕಾಗಿನೇ ಅಲ್ಲ, ನೀವೇನಿಲ್ಲ, ಪ್ರತಿ ವಾರ ಈ ತರ ಕ್ಲಾಸಿಗೆ ಬರ್ತಾ ಇರೋದು, ಮಾತಾಡ್ತಾ ಇರೋದು. ನಾನು ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡ್ತಾ ಹೋಗ್ತೀನಿ. ಈಗ ಟೆಕ್ನಿಕಲ್ ಇಶ್ಯೂ ಇತ್ತು, ಸಾಲ್ವ್ ಮಾಡ್ಕೊಂಡ್ರಿ. ಈ ಮಾತಾಡ್ತಾ ಈಗ ನಿಮ್ಗೆ ವಯೋಸಹಜವಾಗಿ ಧ್ವನಿಯಲ್ಲಿ ಸ್ವಲ್ಪ ಒಂದು ಇದಾಗ್ತಾ ಇದೆ. ಬಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಆಕ್ಚುಲಿ ಅವೆಲ್ಲ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ಬಿಟ್ರೆ ಆಟೋಮೆಟಿಕಲಿ ನಿಮ್ಮ ಧ್ವನಿ ಜೋರಾಗ್ಬಿಡ್ತದೆ. ಓಕೆ, ನಿಮ್ಮ ಧ್ವನಿ ಮೇಲೆ ವರ್ಕ್ ಮಾಡ್ಕೊಳ್ಳಿ ಇನ್ಮೇಲೆ. ಓಕೆ, ಸಣ್ಣದಾಗಿ ಅಳುಕಿದೆ, ನಡಕ ಇದೆ, ಬಿಟ್ಟಾಕಿ. ನೀವು ಇನ್ನೂ ಬರೀ ಒಂದು 64-65 ವರ್ಷ ಇರ್ಬೋದೇನೋ ನಿಮ್ಗೆ, ಅಲ್ವಾ? ಅದು ತುಂಬಾ ಆಕ್ಚುಲಿ ಯೂತ್ ಡೆಫಿನಿಷನ್ ಅಪ್ ಟು 65. ಯು ಆರ್ ಯೂತ್. ಸುಧಾಕರ ಚತುರ್ವೇದಿ ಅಂತ ಪರಿಚಯ ಇದ್ರು. ಅವ್ರೇನ್ ಹೇಳಿದ್ರು, 122ನೇ ವಯಸ್ಸಿನಲ್ಲಿ ಇಲ್ಲಿ ಬಂದಿರೋರೆಲ್ಲ ನಂಗೆ ಆಶೀರ್ವಾದ ಮಾಡ್ರಿ, 300 ವರ್ಷ ಬದುಕಲಿ ಅಂತ ಹೇಳಿದ್ರು ನನಗೆ. ಆವಾಗ ಅನ್ಕೊಂಡೆ, ಈ ಮನುಷ್ಯಂಗೆ 18 years ತರ 122ನಲ್ಲಿ ಇದ್ರು. ನನಗೆ 90 ವರ್ಷದ ಮೇಲ್ಪಟ್ಟು ಒಂದು 20 ಜನ ಪರಿಚಯ ಆಗಿದ್ರು. ಅವರೆಲ್ಲರೂ 18 to 30 ಒಳಗಡೆ ಇರೋರ ಥರನೇ ಬಿಹೇವ್ ಮಾಡ್ತಾ ಇದ್ರು. ಅವ್ರನ್ನೆಲ್ಲ ನೋಡೇನೆ ನನ್ನ ವರ್ಕ್ಶಾಪ್ ಹೆಸರು ಜೀವನೋತ್ಸಾಹ ಅಂತ ಹೆಸರಿಟ್ಟೆ. ಮತ್ತೆ ಈ ವರ್ಷ ಇದಿತ್ತಲ್ಲ ಪುಸ್ತಕ, ಈ ಜೀವನೋತ್ಸಾಹ ಅಂತ ಪುಸ್ತಕ ಬರೆಯೋಕ್ಕೂ ಜೀವನೋತ್ಸಾಹದ ಮಹತ್ವವನ್ನ ಅರ್ಥ ಮಾಡಿಸ್ಬೇಕಂತಾನೆ. ಜಸ್ಟ್ ಹ್ಯಾವ್ ಎಂಥೂಸಿಯಾಸಮ್ ಅಟ್ ಎನಿ ಪಾಯಿಂಟ್, ಅಟ್ ಎನಿ ಏಜ್, ಯು ಕ್ಯಾನ್ ಹ್ಯಾವ್ ದಿಸ್. ಸುಮಾರು ಜನ ಗೊಳೋ 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 ಅನ್ಕಂಡು ಲೈಫ್ ಹಾಳು ಮಾಡ್ಕೊಂಬ.
ಆಡ್ತಾ ಆಡ್ತಾ ರಾಗ, ನರಳ್ತಾ ನರಳ್ತಾ ರೋಗ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಕೆಲವರು ಸಣ್ಣ ಕಾಯಿಲೆ ಇದ್ರೂ ದೊಡ್ಡದು ಮಾಡ್ಕೊಂಡಿರ್ತಾರೆ, ಹಂಗೆ ಪೇಷಂಟ್ ಆಗಿ ಹೊರಗೋಯ್ತಾರೆ ಬೇಗ. ನಾನು ಎಂತೆಂಥ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಪೇಷಂಟ್ ನೋಡಿದ್ದೀನಿ. 75 ಆಪರೇಷನ್ ಆಗಿದ್ದು ಶಾರದಾ ರಾಜು ನನಗೆ ಪರಿಚಯ ಇತ್ತು. ಅವರೆಲ್ಲ ಹೆಂಗೆ ಲೈಫ್ ಪಾಸಿಟಿವ್ ಅಪ್ರೋಚಿಂದ ಇರ್ತಾ ಇದ್ರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆದರೂ ಈಗ ಇನ್ನೊಂದ್ಸರಿ ಹೇಳ್ತೇನೆ. ನಾನು ಆ ಶಾರದಾ ರಾಜು ಕೇಳಿದೆ, ಮೇಡಮ್ ಜೀವನ ಬೇವು ಬೆಲ್ಲ ಅಂತಾರೆ, ನೀವೇನಂತೀರಿ ಮೇಡಮ್ ಅಂದ. ಜಯಪ್ರಕಾಶ್, ಜೀವನದಲ್ಲಿ ಬೆಲ್ಲ ಜಾಸ್ತಿ ಮಾಡ್ಕೋಬಾರ್ದು ಅಂತ ನಿಮ್ಮನ್ನು ಯಾರು ಕೈ ಹಿಡ್ಕೊಂಡವ್ರೆ ಅಂದುಬಿಟ್ರು. ಆವತ್ತಿಂದ ನಾನು ಫುಲ್ ಚೇಂಜ್. ಏನೇ ಆದರೂ ಏನೋ ಒಳ್ಳೇದಕ್ಕೆ ಅಂತ ಅನ್ಕೊಂಡೆ. ಓಕೆ, ಹೇಗನ್ನಿಸ್ತು ನನ್ನ ಮಾತುಗಳು? ಎಲ್ಲರೂ ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ, ಇಲ್ದಿದ್ರೆ ತುಂಬ ಲಾಸ್ ಮಾಡ್ಕೋತೀರಿ ಲೈಫಾಗಿ. ಯಾಕೆಂದರೆ ಎಷ್ಟು ಫ್ರೀಯಾಗಿ ಎಲ್ಲೂ ಮೆಟೀರಿಯಲ್ಲು ಸಿಗಲ್ಲ ನಿಮಗೆ, ಉಚಿತವಾದ ಮಾತುಗಳು ಸಿಗೋಲ್ಲ. ಓಕೆ, ಅದ್ರ ಆಚೆಗೆ ಯೂಟ್ಯೂಬ್ ಮೆಂಬರ್ಶಿಪ್ ಅಂತ ಶುರು ಮಾಡ್ಯಾರ. ಅದು 89 ರುಪೀಸ್ ಪೇ ಮಾಡಿದ್ರೆ ಅಡಿಷ್ನಲ್ ವಿಡಿಯೋಸು, ಅಥವಾ ನಾನು ಇನ್ನೂ ಪೋಸ್ಟ್ ಮಾಡಿರ್ತೀನಿ ಆದರೆ ಪಬ್ಲಿಕ್ ಮಾಡಿರಲ್ಲ, ಅವೆಲ್ಲ ನೋಡ್ಬೋದು ಅಂತ. ಓಕೆ, ಅದ್ರ ಆಚೆಗೆ ನಮ್ಮ ಆಫ್ಲೈನು ಆನ್ಲೈನ್ಗೆ ನಂಬರ್ ಹೇಗಿದ್ರು ಇದೆ, ಕಾಂಟ್ಯಾಕ್ಟ್ ಮಾಡಿ, ಗೈಡ್ ಮಾಡ್ತಾರೆ. ನಾನು ಪ್ರಾಮಾಣಿಕವಾಗಿ ನನ್ನ ಜೀವನದಲ್ಲಿ ನಮ್ಮ ಬಳಿ ಬರುವ ಎಲ್ಲರೂ ಯಶಸ್ಸು ಹೊಂದಬೇಕು ಅನ್ನೋದಷ್ಟೇ ನನ್ನ ಗುರಿ. ಯಶಸ್ಸು ಹೊಂದಲಿಲ್ವಾ, ಜೀವನದಲ್ಲಿ ಖುಷಿ ಪ್ರಮಾಣ ಕಡಿಮೆ ಇದ್ರೆ ಖುಷಿ, ಸಂತೋಷ, ಉತ್ಸಾಹ ಜಾಸ್ತಿ ಮಾಡ್ಕೊಳ್ಳಿ ಅಂತೀನಿ. ದಟ್ಸ್ ಇಟ್. ನಿಮಗೆ ವಿಶ್ವಾಸ ಬಂತ ಬನ್ನಿ, ಇಲ್ದೇ ಇದ್ರೆ ನಿಮ್ಗೆ ಬರಲೇ ಇಲ್ಲ ಅಂದ್ರೆ ಎಲ್ಲ ದೂರ ಇದ್ಬಿಡಿ ಅಂತೀನಿ ನಾನು, ಅಲ್ವಾ? ಕ್ವಾಂಟಿಟಿ ಡಸಂಟ್ ಮ್ಯಾಟರ್, ಕ್ವಾಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದಿಷ್ಟು ಹೇಳ್ತಾ ಈ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.